ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ಗರುಡ ಮತ್ತು ಅವ್ರ ಭಾವ ಇಬ್ಬರು ಕೂಡ ಬಂದ್ಬಿಟ್ಟು ಮಹಾದೇವನ ನೋಡಿ ನಗ್ತಾ ಇರ್ತಾರೆ. ಇವಾಗಾದರೂ ಮಹಾದೇವ ನನ್ನ ಚಾನ್ಸ್ನ ಮಿಸ್ ಮಾಡಬೇಡ. ಅವತ್ತು ನೀನು ನಾನು ಹೇಳಿದಾಗೆ ನಿನ್ನ ತಂಗಿನ ನಮ್ಮ ಗರುಡಗೆ ಕೊಟ್ಟು ಮದುವೆ ಮಾಡಿದರೆ ಇವತ್ತಿಗೆ ನಿನ್ನ ಮದುವೆನೂ ಕೂಡ ಆಗ್ತಾಯಿತ್ತು. ಇವಾಗ ನೋಡ್ದೆ ಏನಾಯಿತು ಅಂತ. ಆ ಹುಡುಗಿಗೆ ನೀನಂದರೆ ಇಷ್ಟ ಇಲ್ಲ, ಅದಕ್ಕೆ ಅವಳು ಮದುವೆ ಮಂಟಪದಿಂದ ಓಡೋಗಿದ್ದಾಳೆ ಅಂದಿದ ತಕ್ಷಣ ಮಹಾದೇವಗೆ ತುಂಬಾ ಕೋಪ ಬಂದುಬಿಡುತ್ತೆ. ನನ್ನ ಮದುವೆ ಮಂಟಪದಲ್ಲಿ ನಿಮ್ಮದೇನು ಕೆಲಸ ಅಂತ ಅವ್ರನ್ನ ಹೊಡೆಯೋಕೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮಹೇಶ್ವರಿ ಕೂಡ ಮನಸ್ಸಲ್ಲಿ ಆಹಾ ಇದನ್ನು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಇವನು ಇದೇ ಥರ ಗಲಾಟೆ ಮಾಡಿಕೊಂಡು ಯಾರಿಗಾದರೂ ಸರಿಯಾಗಿ ಮಾಡಬೇಕು, ಆವಾಗ ಪೊಲೀಸ್ ಬಂದು ಇವನ್ನ ಎಳ್ಕೊಂಡು ಹೋದರೆ ಸಾಕು, ನಾನಂತೂ ಸಖತ್ತಾಗಿ ಖುಷಿ ಪಡ್ತೀನಿ ಅಂತ ಮಹೇಶ್ವರಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಮಹಾದೇವ ಕೂಡ ಗಲಾಟೆ ಮಾಡ್ತಾ ಇರಬೇಕಾದ್ರೆ ರಾಮ್ ಕೂಡ ಬಂದುಬಿಟ್ಟು ಅಣ್ಣ ಬಿಡು ಅಣ್ಣ ಪ್ಲೀಸ್ ಬಿಟ್ಬಿಡು ಅಂತ ಹೇಳಿ ಬಿಡಿಸ್ತಾನೆ. ಆವಾಗ ಕಲ್ಯಾಣಿ ಕೂಡ ಬೇಜಾರು ಮಾಡಿಕೊಂಡು ಯಾಕಪ್ಪ ಯಾಕೆ ನನ್ನ ಮಗುನ ಕಂಡ್ರೆ ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ ಅಂತ ಕೇಳ್ತಾಳೆ. ಅಯ್ಯೋ ದೇವ್ರೆ ಯಾಕೆ ಇಷ್ಟೊಂದು ಕೆಟ್ಟದಾಗ್ತಾ ಇದೆ, ನನ್ನ ಇಬ್ಬರು ಮಕ್ಕಳಿಗೂ ಕೂಡ ನನ್ನ ಕೈಯಲ್ಲಿ ಮದುವೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಲ್ಯಾಣಿ ಹೇಳ್ತಾ ಇರಬೇಕಾದ್ರೆ ಸತ್ಯನಾರಾಯಣ ಅವ್ರಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅವಾಗ ಗರುಡ ಕೂಡ ಕೋಪ ಮಾಡಿಕೊಂಡು ಮಹಾದೇವ 4 ಸಲ ಕಣೋ, 1 ಸಲ ಅಲ್ಲ 2 ಸಲ ಅಲ್ಲ 4 ಸಲ ನಿನ್ನ ಮದುವೆ ನಿಂತಿರೋದು, ನೀನು ನಿನ್ನ ತಂಗಿನ ಕೊಟ್ಟು ನನಗೆ ಮದುವೆ ಮಾಡೋ ತನಕನೂ ಕೂಡ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ನೀನು ಇನ್ನೂ 40 ಸಲ ಮದುವೆ ಆಗೋಕೆ ಹೋದ್ರೂ ಕೂಡ ನಿನ್ನ ಮದುವೆ ನಡೆಯೋದಿಲ್ಲ ಅಂದಿದ ತಕ್ಷಣ ಈ ಕಡೆ ಕಲ್ಯಾಣಿಗಂತೂ ತುಂಬಾ ಭಯ ಶುರುವಾಗ್ಬಿಡುತ್ತೆ. ಏನೋ ಹೇಳ್ದೆ ನೀನು ಅಂತ ಮಹಾದೇವ ಹೊಡಿತಾ ಇರಬೇಕಾದ್ರೆ ಈ ಕಡೆ ಸತ್ಯನಾರಾಯಣ ಕೋಪ ಮಾಡಿಕೊಂಡು ಸಾಕು ನಿಲ್ಲಿಸ್ತೀರಾ ಅಂತ ಹೇಳ್ತಾನೆ. ಅಲ್ಲ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ, ಈ ಮದುವೆ ವಿಚಾರದಲ್ಲಿ ನೀವು ಯಾಕೆ ತಲೆ ಹಾಕ್ತಾ ಇದ್ದೀರಾ, ಮರ್ಯಾದೆ ಇದ್ದ ಇಲ್ಲಿದ್ದ ಹೋಗಿ ಅಂದಿದ ತಕ್ಷಣ ನಿಮಗೆ ಆವೇಶ ಬೇರೆ ಬರುತ್ತಾ ಅಂತ ಹೇಳಿ ನಗ್ತಾ ಇರ್ತಾರೆ. ಅಲ್ಲ ನಿನ್ನ ಮಗಳಿಗೆ ಈ ಮದುವೆ ಇಷ್ಟ ಇದೇನೋ ಇಲ್ವೋ ಅಂತ ಕೇಳಲಿಲ್ಲ, ಈ ಮಹಾದೇವನ ಜೊತೆ ಮದುವೆ ಮಾಡಬೇಡ ಅಂತ ಅವತ್ತೇ ಬಡ್ಕೊಂಡೆ, ಆದರೆ ನೀನು ನನ್ನ ಮಾತನ್ನ ಕೇಳಲಿಲ್ಲ. ಇವತ್ತು ನೋಡ್ದ ನಿನ್ನ ಮಗಳು ಯಾರೂ ಪ್ರೀತಿ ಮಾಡಿರಬೇಕು, ಅದಕ್ಕೆ ಮದುವೆ ಮಂಟಪದಿಂದ ಓಡೋಗಿದ್ದಾಳೆ ಅಂದಿದ ತಕ್ಷಣ ಏನೋ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ, ಆ ಯೋಗ್ಯತೆ ನಿನಗಿಲ್ಲ, ನನ್ನ ಮಗಳು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ರೀ ಪ್ಲೀಸ್ ರೀ ನೀವು ಕೋಪ ಮಾಡ್ಕೋಬೇಡಿ, ನಮ್ಮ ಮಗಳ ಬಗ್ಗೆ ನಮಗೆ ಗೊತ್ತು, ಇಂಥವರೆಲ್ಲ ಬಂದು ನಮ್ಮ ಮಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರ ಹೆಂಡ್ತಿ ಕೂಡ ಹೇಳಿದಾಗ ಸಾಕು ಸುಮ್ಮನಿರಯ್ಯ, ಕಂಡಿದ್ದೀನಿ ಇಂಥ ಮದುವೆ ಮಂಟಪದಲ್ಲಿ ಮುಹೂರ್ತ ತನಕನೂ ಕೂಡ ಬಂದುಬಿಟ್ಟು ನಿನ್ನ ಮಗಳು ಯಾಕೆ ಓಡೋಗಿದ್ದಾಳೆ, ಇನ್ನೊಬ್ಬನ ಇಷ್ಟಪಟ್ಟಿರೋದಕ್ಕೆ ತಾನೇ ಅಂದಿದ ತಕ್ಷಣ ಮಹಾದೇವ ಕೋಪ ಮಾಡಿಕೊಂಡು ನೋಡು ಅವರಿಗೆ ಇಷ್ಟ ಇದ್ದರೂ ಸರಿ ಇಷ್ಟ ಇಲ್ಲ ಅಂದರೂ ಸರಿ ನಾನು ಅವ್ರನ್ನ ಯಾವತ್ತೂ ಗೌರವದಿಂದ ನೋಡ್ತೀನಿ, ಪ್ರೇಮ ಅವ್ರಿಗೆ ಈ ಮದುವೆ ಇಷ್ಟ ಇಲ್ಲ ಅಂದರೂ ನನಗೆ ಬೇಜಾರಿಲ್ಲ, ಆದರೆ ನೀನು ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿದ ತಕ್ಷಣ ಈ ಕಡೆ ಕಲ್ಯಾಣಿ ಕುಸಿದು ಕೆಳಗೆ ಬಿದ್ದುಬಿಡ್ತಾರೆ. ಅಯ್ಯೋ ದೊಡ್ಡಮ್ಮ ಏನಾಯಿತು ಅಂತ ರಾಮು ಮತ್ತು ಅವ್ರ ಮಗಳು ಮಹಾದೇವ ಎಲ್ಲರೂ ಕೂಡ ಎದ್ದೇಳಿಸ್ತಾ ಇರ್ತಾರೆ. ಅಮ್ಮ ಪ್ಲೀಸ್ ಅಮ್ಮ ಏನಾಯಿತು ಎದ್ದೇಳಮ್ಮ ಅಂತ ಹೇಳ್ಬಿಟ್ಟು ಮಹಾದೇವ ತುಂಬಾ ಅಳ್ತಾ ಇರ್ತಾನೆ. ಆಹಾ ಅಕ್ಕ ಇದೇ ಕೋಪದಲ್ಲಿ ನೀನು ಸತ್ತೋಗ್ಬಿಟ್ರೆ ಸಾಕು ಕಣೆ, ಎಲ್ಲದೂ ಕೂಡ ಮುಗ್ದೋಯ್ತು ಅಂತ ನಾನು ಪಾಯಸ ಮಾಡಿಕೊಂಡು ತಿಂದ್ಬಿಡ್ತೀನಿ, ಇದೇ ನನಗೂ ಬೇಕಾಗಿರೋದು ಅಂತ ಮಹೇಶ್ವರಿ ಅಂದ್ಕೊಳ್ತಾ ಇರಬೇಕಾದ್ರೆ ದೊಡ್ಡಮ್ಮಗೆ ಪ್ಯಾನಿಕ್ ಅಟ್ಯಾಕ್ ಆಗಿದೆ, ಹೋಗಿ ಮೊದಲು ಇಂಜೆಕ್ಷನ್ ತೊಗೊಂಡು ಬರ್ತೀನಿ ಅಂತ ರಾಮ್ ಅಲ್ಲಿದ್ದ ಹೋಗ್ಬಿಡ್ತಾನೆ. ರಾಮ್ ಬೇಗ ಬಾರೋ ಅಂತ ಮಹಾದೇವ ಹೇಳ್ತಾ ಇರಬೇಕಾದ್ರೆ ಬೇಡ ಮಹಾದೇವ ನಾನು ಬದುಕಿದ್ರು ಏನು ಪ್ರಯೋಜನ, ಇದನ್ನೆಲ್ಲ ನೋಡಿ ನನ್ನ ಕೈಯಲ್ಲಿ ಇರೋಕ್ಕಾಗ್ತಾ ಇಲ್ಲ ಕಣೋ, ನನ್ನ ಮಕ್ಕಳಿಗೆ ನನ್ನ ಕೈಯಲ್ಲಿ ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಈ ಜೀವ ಬೇಡ, ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತ ಇರಬೇಕಾದ್ರೆ ಅಮ್ಮ ಏನಮ್ಮ ಮಾತಾಡ್ತಾ ಇದೆಯಾ, ನನಗೆ ಈ ಮದುವೆ ಬೇಡ ಏನು ಬೇಡ, ನನಗೆ ನೀನು ಬೇಕಮ್ಮ ಅಂತ ಹೇಳ್ಬಿಟ್ಟು ಮಹಾದೇವ ಕೂಡ ತುಂಬಾ ಬೇಜಾರಾಗ್ಬಿಡ್ತಾನೆ. ಅದೇ ಟೈಮ್ಗೆ ರಾಮ್ ಕೂಡ ಬಂದುಬಿಟ್ಟು ಇಂಜೆಕ್ಷನ್ನ ಕೊಡ್ತಾನೆ. ಅವಾಗ ಕಲ್ಯಾಣಿ ಕೂಡ ಸ್ವಲ್ಪ ಸುಧಾರಿಸ್ಕೊಂಡಿದ್ದ ತಕ್ಷಣ ಅಮ್ಮ ದಯವಿಟ್ಟು ಅಮ್ಮ ಯಾವುದೇ ಕಾರಣಕ್ಕೂ ಈ ಮದುವೆ ಬಗ್ಗೆ ಯೋಚನೆ ಮಾಡಬೇಡ ಅಂತ ಮಹಾದೇವ ಹೇಳ್ತಾನೆ. ಈ ಕಡೆ ಸತ್ಯನಾರಾಯಣ ಕೂಡ ಕೋಪ ಮಾಡಿಕೊಂಡು ನೋಡು ಕಲ್ಯಾಣಿ ನಿನಗೆ ಏನಾಗೋದಕ್ಕೂ ನಾನು ಬಿಡೋದಿಲ್ಲ, ನಾನು ನಿನಗೆ ಮಾತು ಕೊಟ್ಟಿರೋ ಹಾಗೆ ಇದೇ ಮಂಟಪದಲ್ಲಿ ಇದೇ ಮುಹೂರ್ತದಲ್ಲಿ ಇದೇ ಜನಗಳ ಎದುರಿಗೆ ಮಹಾದೇವನ ಮದುವೆ ನಡೆಯುತ್ತೆ ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಸತ್ಯನಾರಾಯಣ ಅವ್ರನ್ನ ನೋಡ್ತಾ ಇರಬೇಕಾದ್ರೆ ಹೌದು ಕಲ್ಯಾಣಿ ನಾನು ನಿನಗೆ ಮಾತು ಕೊಟ್ಟಿರೋದನ್ನ ಉಳಿಸ್ಕೊಳ್ತೀನಿ, ಪ್ರೇಮ ಈ ಮದುವೆನ ಆಗಿಲ್ಲ ಅಂದರೆ ಏನು, ಆ ದೇವರು ನನಗೆ ಇನ್ನೊಂದು ಮಗಳನ್ನ ಕೊಟ್ಟಿದ್ದಾನೆ, ಅವಳ ಮುಖಾಂತರ ಆಗಲಿ ನಾನು ಈ ಮದುವೆನ ನಡೆಸ್ಕೊಡ್ತೀನಿ ಅಂದಿದ ತಕ್ಷಣ ಈ ಕಡೆ ಮಹಾದೇವಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅದೇ ಟೈಮ್ಗೆ ಕಾವ್ಯ ಕೂಡ ಅಲ್ಲಿಗೆ ಬರ್ತಾಳೆ. ಅಪ್ಪ ಎಲ್ಲ ಕಡೆ ಹುಡುಕ್ದೆ ಅಪ್ಪ, ಆದರೆ ಅಕ್ಕ ಎಲ್ಲೂ ಕಾಣ್ತಾ ಇಲ್ಲ ಅಂದಿದ ತಕ್ಷಣ ಎಲ್ಲರೂ ಕೂಡ ತುಂಬ ಬೇಜಾರು ಮಾಡಿಕೊಂಡು ಕಾವ್ಯನ ನೋಡ್ತಾ ಇರ್ತಾರೆ. ಆವಾಗ ಕಾವ್ಯ ಕೂಡ ಅಪ್ಪ ಏನಾಯ್ತಪ್ಪ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಕಾವ್ಯ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನನ್ನ ಹತ್ರ ಬಾರಮ್ಮ ಅಂತ ರೂಮ್ಗೆ ಕರ್ಕೊಂಡು ಬರ್ತಾರೆ. ಆವಾಗ ಕಾವ್ಯ ಹತ್ರ ಸತ್ಯನಾರಾಯಣ ಕೂಡ ನೋಡಮ್ಮ ಕಾವ್ಯ ನಿಮ್ಮ ಅಕ್ಕ ಎಂಥ ಪರಿಸ್ಥಿತಿ ತಂದುಬಿಟ್ಲು, ಅವಳನ್ನ ಎಷ್ಟು ಮುದ್ದಾಗಿ ಸಾಕಿದ್ದೆ, ಆದರೆ ಈ ಥರ ಮುಹೂರ್ತ
ಇವತ್ತು ತನಕ ಬಂದುಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಅವಳಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಮುಂಚೆನೇ ಹೇಳಿದರೆ ಈ ಮದುವೆನೇ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಈ ರೀತಿ ಮಾಡೋದಕ್ಕಿಂತ ಅವಳ ಕೈಯಾರೆ ನನ್ನನ್ನು ಸಾಯಿಸಿ ಹೋಗಿದ್ರೆ ಎಷ್ಟೋ ಖುಷಿ ಪಡ್ತಾ ಇದ್ದೆ. ನನ್ನ ಮಾನ ಮರ್ಯಾದೆನ ತೆಗ್ದೋಗ್ಬಿಟ್ಲು. ನಾವು ದುಡ್ಡನ್ನ ಕೂಡಿಟ್ಟು ಒಳ್ಳೆ ಮನೆನ ಕಟ್ಟಿಸಿ ಮಕ್ಕಳನ್ನ ದೊಡ್ಡ ಸ್ಕೂಲಲ್ಲಿ ಓದಿಸ್ತೀವಿ, ಹಾಗೆ ಅವ್ರನ್ನ ಒಳ್ಳೆ ರೀತಿಯಿಂದ ಮದುವೆ ಮಾಡಿಕೊಟ್ಟು ನಮ್ಮ ಮರ್ಯಾದೆನ ಉಳಿಸ್ಕೋಬೇಕು ಅಂತ ನೋಡ್ತೀವಿ. ಆದರೆ ಇವತ್ತು ಅದೇ ಮರ್ಯಾದೆಗೋಸ್ಕರ ನಾನು ನಿನ್ನ ಕಾಲಿಗೆ ಬೀಳೋ ಅಂಥ ಪರಿಸ್ಥಿತಿ ಬಂದಿದೆ ಅಂದಾಗ, ಅಪ್ಪ ಏನು ಮಾತಾಡ್ತಾ ಇದ್ದೀರಾ, ಯಾಕೆ ರೀತಿ ಆಡ್ತಾ ಇದ್ದೀರಾ, ಏನಾಯಿತು ಹೇಳು ಅಂತ ಕಾವ್ಯ ಕೇಳ್ತಾ ಇರ್ತಾಳೆ. ನೋಡು ಕಾವ್ಯ, ಇವಾಗ ನಿಮ್ಮ ಅಕ್ಕನಿಂದಾಗಿ ನಮ್ಮ ಮತ್ತು ಕಲ್ಯಾಣಿ ಕುಟುಂಬದವರು ಮರ್ಯಾದೆ ಇಲ್ಲದೆ ಇರೋ ಹಾಗೆ ಆಗಿದೆ. ದಯವಿಟ್ಟು ನಿನ್ನಿದ್ದ ಈ ಮದುವೆ ನಡಿಬೇಕು ಅಂದಿದ ತಕ್ಷಣ ಕಾವ್ಯಗಂತೂ ಏನೂ ಅರ್ಥ ಆಗ್ತಾ ಇರೋದಿಲ್ಲ. ಅಪ್ಪ ಏನು ಮಾತಾಡ್ತಾ ಇದ್ದೀರಾ ಅಂದಾಗ, ಪ್ರೇಮನಿದ್ದ ನಿಂತಿರೋ ಮದುವೆ ಈಗ ನಿನ್ನಿದ್ದ ನಡಿಬೇಕು, ನೀನು ಮಹಾದೇವನ ಮದುವೆ ಆಗೋ ಅಂದಿದ ತಕ್ಷಣ ಕಾವ್ಯಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮಹಾದೇವ ಕೂಡ, ಅಮ್ಮ ಇಷ್ಟ ಇಲ್ಲದೆ ಇರೋರಿಗೆ ಒಪ್ಪಿಸಿ ಮದುವೆ ಮಾಡೋದು ತಪ್ಪು ಕಣಮ್ಮ, ಈ ಮದುವೆ ಬೇಡ ಅಂದಿದ ತಕ್ಷಣ, ಹೌದು ಕಣೋ ಮಹಾದೇವ, ಕಾವ್ಯಗೆ ಇಷ್ಟ ಆದರೆ ಮಾತ್ರ ಈ ಮದುವೆ ನಡೀಲಿ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಮದುವೆ ಬೇಡ ಅಂತ ಕಲ್ಯಾಣಿ ಕೂಡ ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ ಕಾವ್ಯ ಕೂಡ ಕೋಪ ಮಾಡಿಕೊಂಡು, ಸಾಧ್ಯನೇ ಇಲ್ಲ, ಆ ಮಹಾದೇವನ ನಾನು ಮದುವೆ ಆಗೋದಿಲ್ಲ ಅಂದಾಗ ಅವ್ರ ಅಪ್ಪ ಕೂಡ ಕಾಲಿಗೆ ಬಿದ್ದುಬಿಟ್ಟು, ದಯವಿಟ್ಟು ಆ ರೀತಿ ಮಾಡಬೇಡ, ನನ್ನ ಮರ್ಯಾದೆನ ಉಳಿಸು, ನನ್ನ ಪ್ರಾಣನ ಉಳಿಸು, ಇಲ್ಲ ಅಂದರೆ ನಾನು ಬದುಕಿರೋದಿಲ್ಲ ಅಂತ ಹೇಳ್ಬಿಟ್ಟು ಕಾವ್ಯ ಕಾಲಿಗೆಲ್ಲ ಬಿದ್ದುಬಿಡ್ತಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕಾವ್ಯ ಒಪ್ಕೊಂಡು ಮಹಾದೇವನ ಮದುವೆ ಆಗ್ತಾಳ ಅಂತ ನೋಡಬೇಕು. ಈ ಕಡೆ ಮಹಾದೇವನು ಕೂಡ ಕಾವ್ಯ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ. ನಿಜವಾಗ್ಲೂ ಕೂಡ ಕಾವ್ಯ ಮತ್ತು ಮಹಾದೇವ ಮದುವೆ ಆದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.